19th ಅಂದರೆ ನಾಳೆ ನೇತ್ರ ತಪಾಸಣೆ ನಡೀತದೆ. ಅಂದರೆ ಶಸ್ತ್ರಚಿಕಿತ್ಸೆ ಯಾರು ಮಾಡಿಸ್ಕೋಬೇಕಂತ ಇರ್ತದೋ, ಪ್ರಾಬ್ಲಮ್ ಇರ್ತದೋ ಅವರು ಭವನದಲ್ಲಿ ನಾಳೆ 9 ಗಂಟೆಗೆ ಉದ್ಘಾಟನಾ ಕಾರ್ಯಕ್ರಮ ಇರ್ತದೆ. ನಮ್ಮ ಪತ್ತಿ ಗೋಪಾಲಕೃಷ್ಣ ಸರ್ ಅವರು ಬಂದು ಉದ್ಘಾಟನೆ ಮಾಡ್ತಾ ಇರೋದು. ಡಾಕ್ಟರ್ ವಿಜಯ್ ಪತ್ತಿ ಗೋಪಾಲಕೃಷ್ಣ ಸರ್ ವೈಸ್ ಎಜುಕೇಷನ್ ಫಂಡ್ ಸೆಕ್ರೆಟರಿ ಅವರು ಬಂದು ಮಾಡ್ತಾ ಇರೋದು. ಅಲ್ಲಿ ನಾಳೆ ಕಣ್ಣಿನ ತಪಾಸಣೆ ಮಾಡ್ತಾರೆ, ನೇತ್ರ ತಪಾಸಣೆ ಮಾಡ್ತಾರೆ. ಅಲ್ಲಿ ನಾಳೆ ಸೆಲೆಕ್ಟ್ ಆಗಿದ್ದವ್ರನ್ನ ನಾಡ್ದ ವಿಜಯನಗರ ಹಾಸ್ಪಿಟಲ್ನಲ್ಲಿ ಒ ಪಿ ಡಿ ಹತ್ರ ಇದೆಯಲ್ಲ, ಅಲ್ಲಿ ಆಪ್ರೇಷನ್ಸ್ ನಡ್ತಾರೆ. ಅಲ್ಲಿ ಒ ಪಿ ಡಿ ಹತ್ರ ಇರೋ ಅಲ್ಲಿ ಆಪ್ರೇಷನ್ಸ್ ನಡ್ತಾರೆ. ನಾಡ್ದ ಡಿಸ್ಚಾರ್ಜ್ ಮಾಡಿ ಅವ್ರಿಗೆಲ್ಲರಿಗೂ ಯಾರ್ಯಾರಿಗೆ ಬೇಕೋ ಅವರೆಲ್ಲರಿಗೂ ಕೂಡ ಕಂಪ್ಲೀಟ್ ಔಷಧ ಕೊಟ್ಟು ಬ್ಲ್ಯಾಕ್ ಗ್ಲಾಸಸ್ ಕೊಡ್ತೀವಿ. ಇದಾದ ನಂತರ 1 ತಿಂಗಳಾದ್ಮೇಲೆ ಮತ್ತೆ ಡಾಕ್ಟರ್ ಅವರು ಇಲ್ಲಿ ಬಂದು ಆಪರೇಷನ್ ಹೆಂಗಾಗಿದೆ ಏನು ಅಂತ ಇಲ್ಲಿ ಬಂದು ಚೆಕ್ ಮಾಡ್ತಾರೆ. ಸರ್ಜರಿ ಎಲ್ಲ ಅಲ್ಲಿ ಆಗ್ತದೆ. ಆದ್ಮೇಲೆ ಲೋಕಲ್ ಇದ್ದವರೆಲ್ಲರೂ ಹೋಗ್ತಾರೋ, ಬೇರೆಯವರಿಂದ ಬಂದವರು ಇಲ್ಲಿಗೆ ಅವ್ರಿಗೆ ಅಕಾಮಿಡೇಷನ್ ಅರೇಂಜ್ಮೆಂಟ್ಸ್ ಮಾಡ್ತೀವಿ. ಊಟ, ಟಿಫನ್, ಬ್ರೇಕ್ಫಾಸ್ಟ್, ಈವ್ನಿಂಗ್ ಸ್ನ್ಯಾಕ್ಸ್ ಎಲ್ಲ ಪ್ರತಿಯೊಂದು, ನೈಟ್ ಡಿನ್ನರ್ ಪ್ರತಿಯೊಂದು ಕೂಡ ನಮ್ಮ ಟ್ರಸ್ಟ್ ಕಡೆಯಿಂದ ಅವ್ರಿಗೆ ಅರೇಂಜ್ಮೆಂಟ್ ಮಾಡ್ತೀವಿ. ಸರ್ಜರಿ ಹಾಸ್ಪಿಟಲ್ ಡಾಕ್ಟರ್ ನಾಗರಾಜ್ ಹಾಸ್ಪಿಟಲ್ ವಿಜಯನಗರ ಅಷ್ಟೇ ಸರ್. ತಪಾಸಣೆ ಮಾಡಿದ್ಮೇಲೆ ಐಡೆಂಟಿಫೈ ಮಾಡ್ತಾರೆ ಸರ್ ಡಾಕ್ಟರ್ ನಾಗರಾಜ್ ಅವರು. ಅವ್ರನ್ನೆಲ್ಲ ಕರ್ಕೊಂಡೋಗಿ ಹಾಸ್ಪಿಟಲಲ್ಲಿ ಆಪರೇಷನ್ ಆದ್ಮೇಲೆ ಮತ್ತೆ ನಾವೇ ಕರ್ಕೊಂಡ್ಬಂದು ಬಳಿಜ ಭವನದಲ್ಲಿ ಇಟ್ಬಿಟ್ಟು ಅವರು ಊಟ ತಿಂಡಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಅಥವಾ ಯಾವುದು ಬಂದಿಲ್ಲ ಸರ್, ಯಾವ ಬಂದಿಲ್ಲ. 1472 ಮಾಡಿ ಸರ್ ಇಲ್ಲಿವರೆಗೂ ನಾವು 1600. ನಾಳೆ ಎಕ್ಸ್ಪೆಕ್ಟಿಂಗ್ ನನ್ನ ಪ್ರಕಾರ 200 ಜನ ಮೇಲೆ ಬರ್ತಾರೆ ಅಂತ. ಯಾಕಂದ್ರೆ 65 ಜನಕ್ಕೆ ನಮ್ಮ ಟ್ರಸ್ಟ್ ಕಡೆಯಿಂದ ನಮ್ಮ ಇಸಿ ಮೆಂಬರ್ಸ್ ರವಿಪ್ರಕಾಶ್, ವಾಸು ಅವರಿಬ್ಬರು ಹೋಗಿ ಹಳ್ಳಿಗೆ ಹೋಗಿ ಮೋಟರ್ ಬೈಕ್ ಹೋಗಿ 65-70 ಹಳ್ಳಿಗೆ ಹೋಗಿ ಬ್ಯಾಲೆನ್ಸ್ ಕಟ್ಟಿ ಪ್ಯಾಂಪ್ಲೆಟ್ಸ್ ಕೊಟ್ಟು ಬಂದರು. ಆಮೇಲೆ ನೀವು ಕೂಡ ನೋಡ್ತಾ ಇದ್ದೀರಿ, ಬಜಾರ್ನಲ್ಲಿ ಕೂಡ ನಾವು ಸ್ವಲ್ಪ ಪ್ರಚಾರ ಜಾಸ್ತಿ ಮಾಡಿ. ಸೊ ನಾಳೆ 200 ಜನಕ್ಕೆ ಮೇಲೇ ಸೆಲೆಕ್ಟ್ ಆಗ್ತಾರಂತ. ಸ್ಕ್ರೀನಿಂಗ್ಗೆ ಅಟ್ಲೀಸ್ಟ್ 600 ಮೆಂಬರ್ಸ್ ಬರ್ತಾರೆ ಸರ್. ನಾಳೆ 600 ಮೆಂಬರ್ಸ್ ಬರ್ತಾರೆ ಅಂತ ನಮ್ಗೆ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸುತ್ತಮುತ್ತಲ ಹಳ್ಳಿಯವರಿಗೆ ಆಂಧ್ರದಿಂದ ಕೂಡ ಬರ್ತಾರೆ ಸರ್, ಆಪರೇಷನ್ಗೋಸ್ಕರ ಬರ್ತಾರೆ. ಅವರೆಲ್ಲರೂ ಕೂಡ ಸರಿಯಾಗಿ ವ್ಯವಸ್ಥೆ ಮಾಡ್ತಾ ಇದ್ವಿ. ID ಕಾರ್ಡ್ ಕೊಟ್ಟರು ಅದೆಲ್ಲ ಮಾಡ್ತಾ ಇದ್ವಿ. ನಾಳೆ ಆ ಕಾರ್ಯಕ್ರಮ ಸ್ಕ್ರೀನಿಂಗ್ ಇರ್ತದೆ, ನಾಡ್ದು ಆಪರೇಷನ್ಸ್, ಆಮೇಲೆ ಡಿಸ್ಚಾರ್ಜ್ ಇರ್ತದೆ. ಅದೇ ರೀತಿ 20ನೇ ತಾರೀಕು ಈ ಆಪರೇಷನ್ಸ್ ಅಲ್ಲಿ ನಡ್ತಾ ಇರ್ತದೆ. ಇಲ್ಲಿ ಬಲಿಜ ಭವನದಲ್ಲಿ ಬೆಳಗ್ಗೆ ಸಾಯಿ ಸತ್ಯವ್ರತ ಅಂತ, ಶಿರ್ಡಿ ಸಾಯಿಬಾಬಾ ಸತ್ಯವ್ರತ ಅಂತ, ಉಚಿತ ಸಾಮೂಹಿಕ ಸಾಯಿ ಸತ್ಯವ್ರತ ಅಂತ ಮಾಡ್ತಾ ಇದ್ವಿ. ಅದಕ್ಕೆ ಪ್ರತಿಯೊಂದು ಬೇಕಾದಷ್ಟು ಪೂಜಾ ಸಾಮಗ್ರಿ ಎಲ್ಲವೂ ತೆಂಗಿನಕಾಯಿ ಮೊದಲು ಊಟದ ವ್ಯವಸ್ಥೆ, ಪ್ರಸಾದ ಎಲ್ಲರೂ ಕೂಡ ನಮ್ಮ ಟ್ರಸ್ಟ್ ಕಡೆಯಿಂದಲೇ ಮಾಡ್ತಾ ಇದ್ವಿ. ಅದು ಕೂಡ ಮಾಡ್ತಾ ಇದ್ವಿ. ಈಗ ಆಮೇಲೆ 21ನೇ ತಾರೀಕು ಬೆಳಗ್ಗೆ 9 ಗಂಟೆಗೆ ಹಾರಿಕಾ ಮಂಜುನಾಥ್ ಅಂತ ಒಂದು ಒಳ್ಳೆ ಚೆನ್ನಾಗಿ ಮಾತಾಡ್ತಾಳೆ ಹುಡುಗಿ. ಪ್ರತಿಯೊಂದು ಮೋಟಿವೇಟ್ ಸ್ಪೀಚ್ ಕೊಡ್ತದೆ. ನಮ್ಮ ಅಯೋಧ್ಯೆ ರಾಮ ಮಂದಿರ ಬಗ್ಗೆನೂ ಕೊಡ್ತದೆ, ಅಯೋಧ್ಯೆ ಇನ್ಸಿಡೆಂಟ್ಸ್ ಬಗ್ಗೆನೂ ಕೊಡ್ತದೆ ಮಾಹಿತಿ. ವಿವೇಕಾನಂದನು, ಛತ್ರಪತಿ ಶಿವಾಜಿ, ಈ ರೀತಿ ಎಲ್ಲ ರೀತಿಯ 1 hour ಆ ಹುಡುಗಿ ಪ್ರೋಗ್ರಾಮ್ನೇ ಕೊಟ್ಟಿದ್ದೆ. ಆ ಹುಡುಗಿ ಟೈಮಿಂಗ್ಸ್. ಅದಾದ ನಂತರ ಸ್ಟೇಜ್ ಪ್ರೋಗ್ರಾಮ್ ಇಟ್ಕೊಂಡು ಡಯಾಸ್ ಪ್ರೋಗ್ರಾಮ್ಗೆ ಅವತ್ತೊಂದು ದಿವಸ ಕೊಂಡಾಯ್ ಸರ್ ಬರ್ತಾ ಇದ್ದಾರೆ, ನಮ್ಮ XMSC ಕೊಂಡಾಯ್ ಸರ್ ಬರ್ತಾ ಇದ್ದಾರೆ, ಡಾಕ್ಟರ್ ಮಹಿಪಾಲ್ ಅವರು ಬರ್ತಾ ಇದ್ದಾರೆ, ಆಮೇಲೆ ಮಾಜಿ ಬುಡಾ ಚೇರ್ಮನ್ ಪ್ರತಾಪ್ ರೆಡ್ಡಿ ಸರ್ ಕೂಡ ಬರ್ತಾ ಇದ್ದಾರೆ. ಈ ರೀತಿಯ ಆವತ್ತಿನ ದಿವಸ ಕಾರ್ಯಕ್ರಮ ಇರ್ತದೆ. ಸಾಯಂಕಾಲ ಇನ್ನೊಂದು ಏನಂದ್ರೆ 22ನೇ ತಾರೀಕು ಅಯೋಧ್ಯೆಯಲ್ಲಿ ಪ್ರಾಣ ಪ್ರತಿಷ್ಠೆ ಅಂಗವಾಗಿ ಇಲ್ಲಿ ಅಯೋಧ್ಯೆ ರಾಮ ಪೂಜೆ ಮಾಡಬೇಕು ಅಂತ ಸಾಯಂಕಾಲ 6 ಗಂಟೆಗೆ ಬಲಿಜ ಭವನದಲ್ಲಿ ಅಯೋಧ್ಯೆ ರಾಮ ಪೂಜೆ ಅಂತ ಅಂದ್ಕೊಂಡ್ವಿ. ಆ ಅಯೋಧ್ಯೆ ರಾಮ ಪೂಜೆಗೆ ಬೇಕಾಗಿರುವ ಪ್ರತಿಯೊಂದು ಸಾಮಾನು ಒಂದು ಬ್ಯಾಗ್ನಲ್ಲಿ ಹಾಕಿ ಅಯೋಧ್ಯೆ ರಾಮನ ವಿದ್ಯೆ ಒಂದು ಸ್ಮಾಲ್ ಒಂದು ಮೂರ್ತಿ ಕೂಡ ಕೊಟ್ಟು ಪ್ರತಿಯೊಬ್ಬರಿಗೆ ಸೆಲ್ಲ ಕೊಟ್ಟು ಸಾಮೂಹಿಕ ಪೂಜೆ ಮಾಡಿಸ್ತಾ ಇದ್ವಿ. ಅದಕ್ಕೆ ಟೆಂಕಾಯಿ ಎಲ್ಲ ಕೊಡ್ತಾ ಇದ್ವಿ.